ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭವ್ಯ ಭಾರತದಲ್ಲಿ ಇಂದು ಜನಸಂಖ್ಯೆ 145 ಕೋಟಿ ಹತ್ತಿರ ಬಂದಿದೆ. ವಿಶ್ವದಲ್ಲಿಯೇ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಭಾರತ. ನಾವು ಜನಸಂಖ್ಯೆ ನಿಯಂತ್ರಣ ಮಾಡದಿದ್ದರೆ ಮುಂದೆ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತವೆ. ಪ್ರತಿಯೊಬ್ಬ ಹೊಸ ಕುಟುಂಬವನ್ನ ನವದಂಪತಿಗಳು ಜೊತೆಗೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಜಾಗೃತಿಯನ್ನ ವಹಿಸಬೇಕು. ನಾವಿಬ್ಬರು ನಮಗಿಬ್ಬರು ಎಂಬುದನ್ನ ತಿಳಿದುಕೊಂಡು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎಂದು ಅರ್ಥ ಮಾಡಿಕೊಂಡು ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಇರಲಿ ಎಂಬುದನ್ನ ಪಾಲನೆ ಮಾಡಿ ಚಿಕ್ಕ ಕುಟುಂಬ ಸುಖ ಕುಟುಂಬ ಎಂಬುದನ್ನ ಅರಿತುಕೊಂಡು ಅತಿ ಸಂತಾನ ಜೀವನಕ್ಕೆ ಭಾರ, ಮಿತ ಸಂತಾನ ಜೀವನಕ್ಕೆ ಹೂವಿನ ಹಾರ ಎಂಬುದನ್ನ ನಾವೆಲ್ಲರೂ ಅರಿತುಕೊಂಡಾಗ ಜನಸಂಖ್ಯೆ ನಿಯಂತ್ರಣ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವುಗಳೆಲ್ಲರೂ ಸಣ್ಣ ಸಂಸಾರವೊಂದೋಣ, ಸಮಾಜದ ಪ್ರಗತಿ ಸಾಧಿಸೋಣ ಎಂಬುದನ್ನ ಅರಿತುಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡಿದರೆ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಎಂದು ದಿನಾಂಕ 31/7/2025 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಘಲ್ ಖಾನಾಪುರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪ್ರೌಢಶಾಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ, ದೊಡ್ಡ ಕುಟುಂಬ ಇಂದು ಬಹಳಷ್ಟು ಸಂಸಾರಕ್ಕೆ ಭಾರವಾಗುತ್ತಿದೆ. ಚಿಕ್ಕ ಕುಟುಂಬದಲ್ಲಿ ಸಮಾನತೆ ಇದೆ. ಚಿಕ್ಕ ಕುಟುಂಬ ಸಂಸಾರಕ್ಕೆ ಸಿಹಿ. ಆದ್ದರಿಂದ ಕುಟುಂಬದಲ್ಲಿ ಕಡಿಮೆ ಜನಸಂಖ್ಯೆಯನ್ನ ಹೊಂದುವುದರ ಮೂಲಕ ದೇಶದ ಪ್ರಗತಿಗೆ ಸಹಾಯ ಮಾಡೋಣ ಎಂದು ಹೇಳಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್, ಜನಸಂಖ್ಯಾ ಸ್ಫೋಟ, ಅದರ ಪರಿಣಾಮಗಳು, ದೇಶಕ್ಕೆ ಆಗುತ್ತಿರುವ ಅನಾಹುತ ಮತ್ತು ಬೆಳೆಯುತ್ತಿರುವ ಸಮಸ್ಯೆಗಳು ಹಾಗೂ ಜನಸಂಖ್ಯೆ ನಿಯಂತ್ರಣದಿಂದ ದೇಶಕ್ಕೆ ಆಗುತ್ತಿರುವ ಲಾಭಗಳ ಕುರಿತು ಜೊತೆಗೆ ಬಾಲ್ಯ ವಿವಾಹ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಮಿಕವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಂಡುರಂಗ ದೇಸಾಯಿ ಮತ್ತು ನಫೀಸ್ ಅಂಜುಮಾ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಸಂಖ್ಯೆ ನಿಯಂತ್ರಣದ ನುಡಿಮುತ್ತುಗಳ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ನುಡಿಮುತ್ತುಗಳನ್ನ ಆಕರ್ಷಣವಾಗಿ, ಅಚ್ಚುಕಟ್ಟಾಗಿ, ಅಂದವಾಗಿ, ಸ್ಪಷ್ಟವಾಗಿ ಹೇಳಿ ಅಧಿಕಾರಿಗಳ ಮೆಚ್ಚುಗೆಯನ್ನ ಗಳಿಸಿದರು. ಪ್ರಾರಂಭದಲ್ಲಿ ಗೀತಾ ಶೋಭಾ ಸಿಂಧು ಪ್ರಾರ್ಥನೆ ಮಾಡಿದರು. ಭಾವನಾ ಸ್ವಾಗತಿಸಿದಳು. ಪೂರ್ಣಿಮಾ ವಂದಿಸಿದಳು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆರ್ಥಿಕ ಉಪಮಗಳು, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಚಿಕ್ಕ ಸಂಸಾರ ಜೀವನಕ್ಕೆ ಹೂವಿನ ಹಾರ, ದೊಡ್ಡ ಸಂಸಾರ ಜೀವನಕ್ಕೆ ಭಾರ, ಅತಿ ಸಂತಾನ ಜೀವನಕ್ಕೆ ಭಾರ, ಮಿತ ಸಂತಾನ ಜೀವನಕ್ಕೆ ಹೂವಿನ ಹಾರ, ನಾವಿಬ್ಬರು ನಮಗಿಬ್ಬರು ಎನ್ನುವಂಥ ನಾನುಡಿಗಳನ್ನು ನಾವೆಲ್ಲವೂ ಕೇಳಿದ್ದೇವೆ. ಹೌದಾ? ಬಹುಶಃ 8ನೇ ಕ್ಲಾಸ್ ವಿದ್ಯಾರ್ಥಿಗಳ ಸ್ಪರ್ಧೆ ಮಾಡಿದ್ದೆ ನಾನು. ಅವ್ರಿಗೆ ಸ್ಪರ್ಧೆ ಮಾಡಿದ್ದೆ. ಈಗ ನಾಳೆ 3 ದಿನಗಳ ನೆಕ್ಸ್ಟ್ ನಿಮಗಿದೆ. 8ನೇ ಕ್ಲಾಸ್ ಸ್ಪರ್ಧೆ ಮಾಡಿದಂತನಿಗೆ ನಾ ಹೇಳಿನಿ, ಯಾರು 10 ರಿಂದ 15 ನುಡಿಮುತ್ತುಗಳನ್ನ ಗಟ್ಟಿ ಮಾಡಿ ಕಂಠಪಾಠವಾಗಿ ಹೇಳ್ತಾರೆ, ಅದು ಸಾಮೂಹಿಕವಾಗಿ ಹೇಳ್ಬೋದು, ಅಂತರಿಗೆ ನಗದು ಬಹುಮಾನ ಅಥವಾ ಈ ಪುಸ್ತಕದ ರೂಪದಲ್ಲಿ ಬಹುಮಾನವನ್ನ ಕೊಡ್ತಾ ಇದೆ. ಇಷ್ಟೇ, ಭವ್ಯ ಭಾರತದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಯೋಜನೆಗಳು ನಮ್ಮಲ್ಲಿವೆ. ಆದರೆ ಹೇಳಿದಿಲ್ಲ ಸರ್, ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಏನಾಗಿತ್ತಂದ್ರೆ 2 ಬೇಕು 3 ಸಾಕಂತದ್ದು. ಪ್ರಾರಂಭದಲ್ಲಿ 2 ಬೇಕು 3 ಸಾಕಂತ. ಅದರ ನಂತರ ಇಲ್ಲಿ ಏನ್ ಬಂತಂದ್ರೆ ನಾವಿಬ್ಬರು ಮನೆಗೆ 2 ಮನೆಗಳ ವಿತರಣೆ ಮಾಡಬೇಕಲ್ಲ. ಹಿಂಗೆ ಬೆಳಕಂತ ಇಡೀ ವಿಶ್ವದಲ್ಲಿ ಇವತ್ತು ಫಸ್ಟ್ ಜನಸಂಖ್ಯೆಯಲ್ಲಿ ಭಾರತ ದೇಶ ಯಾವುದು? ವಿಶ್ವದಲ್ಲಿ ಜನಸಂಖ್ಯೆ ಹೊಂದಿರುವ ಹೆಚ್ಚು ದೇಶ ಯಾವುದು? ಜನಸಂಖ್ಯೆಯಲ್ಲಿ ಹೊಂದಿದ್ದು ಆದಿರುವಂತ ಸಾಧನೆ ಮಾಡಬೇಕಾಗಿದೆ. ಹೌದಾ? ಸಾಧನೆಯನ್ನು ಮಾಡಬೇಕಾದ್ರೆ ನಾವೇನ್ ಮಾಡಬೇಕಾದ್ರೆ ಸಂಪನ್ಮೂಲಗಳ ಕ್ರೋಢೀಕರಣವಾಗಿದೆ. ಆಗ ಮಕ್ಕಳ ಅಡಿಯಲ್ಲಿ ಇಂಗಿತ ನೆಲವು ಚಿಕ್ಕದಾಗಿ ಬರುವ ಕುಗ್ಗಿದ ನೆಲವು ಯೋಜನೆ ಗಾಳಿ ಧೂಳಾಯಿತು, ಸಾಗರದ ಸುಳಿದ ಸಕ್ಕರೆ ಕೊನೆಯಾಗಲಿ ಕೊರತೆಗಳಿಗೆ ತೊಡೆದು ಹೋಗಲಿ ಬೇಡುವ ಜೋಳಿಗೆ, ಮಿತ ಸಂತಾನ ಬೆಳೆದರೆ ಪೀಳಿಗೆ, ಕುಟುಂಬ ಯೋಜನೆ ಒಂದೇ ತಾರಕ, ನಮ್ಮ ಜೀವನದ ಕಷ್ಟ ನಿವಾರಕ. ಅದಕ್ಕೆ ನಾವು ಕುಟುಂಬ ಯೋಜನೆಯನ್ನ ಪ್ರತಿಯೊಬ್ಬರು 2 ಅಥವಾ 1 ಮಕ್ಕಳಾದ ತಕ್ಷಣವೇ ಮಾಡಿಸಿಕೊಂಡ್ರೆ
ಮಕ್ಕಳು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಚಿಕ್ಕ ಕುಟುಂಬ ಸ್ವಲ್ಪ ಕುಟುಂಬ, ಹೌದಾ? ಚಿಕ್ಕ ಸಂಸಾರ ಎಂಬುದನ್ನ ನಾವೆಲ್ಲರೂ ಹಂಚಿಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಮಕ್ಕಳ ಜನಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕೆಂಬ ಕುರಿತು ವಿಶಾಲವಾಗಿ ನಮ್ಮ ನಾಗರಾಜ್ ಸರ್ ಹೇಳ್ತಾರೆ. ಒಂದೆರಡು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ನಮ್ಮ ನಾಗರಾಜ್ ಸರ್ಗೂ ತಮಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ಗುರಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದ್ರೆ ನಮಗೂ ಗೊತ್ತಿಲ್ಲ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅನ್ಕೊಂತ 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 ಒಂದೊಂದು ಡಜನ್ ಮಕ್ಕಳ ಹಡಿದ್ರೆ ಈಟ ಭಾರತ ಎಕಡೆ ಹೋಗ್ಬೇಕು? ನಾವು ತಿಳಿಯುವಂಥವರು, ವಿದ್ಯಾವಂತರು, ಮುಂದೆ ನೀವು ಭಾರತದ ಭವಿಷ್ಯದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಇನ್ನು 1-2-3 ವರ್ಷದ ಹಿಂದನೆ ನಾವು ದೇಶ ಇಡೀ ಜಗತ್ತಿಗೆ 2ನೇ ರಾಷ್ಟ್ರ ಜನಸಂಖ್ಯೆಯಲ್ಲಿ ಚೀನಾ ಫಸ್ಟ್ ಅಂತಿದ್ವಿ. ಈಗ 1 ವರ್ಷ ಆಯಿತು, ಭಾರತವೇ ಫಸ್ಟು ಜನಸಂಖ್ಯೆಯಲ್ಲಿ, ಭಾರತವೇ ಫಸ್ಟ್ ಆಯಿತು. ಆ ಕಾರಣ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿದೆ. ಭವಿಷ್ಯದ ದೃಷ್ಟಿಯಿಂದ ಜನಸಂಖ್ಯೆಯನ್ನು ಕಡಿಮೆ, ಸ್ಫೋಟ ಆಗೋದು ಬೇಡ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.